ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಆ್ಯಂಡ್ ಅಣ್ಣ. ನನಗೆ ಅಂದರೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಏಕೆಂದರೆ ಇವತ್ತೇನೇ ಒಂದು ಡಾಲಿ ಪಿಕ್ಚರ್ಸ್ ಅಂತ ನಾವು ಶುರು ಮಾಡಿದಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಜೊತೆ ನಿಂತ್ಕೊಂಡು ಬೆಂತಟ್ಟಿದ್ದು ಶಿವಣ್ಣ. ಅವತ್ತು ಬಡವರ ರಾಸ್ಕಲ್ ಸಿನಿಮಾ ಅವತ್ತಿನ ಪರಿಸ್ಥಿತಿಯಲ್ಲಿ ಶಿವಣ್ಣ ಬಂದು ನಿಂತು ಅದೊಂದು ಪ್ರೀ ರಿಲೀಸ್ ಇವೆಂಟ್ ನಮಗೆ ಬಹಳ ದೊಡ್ಡ ಒಂದು ಮೆಮೊರಿಯಾಗಿ ಉಳ್ಕೋತು. ಆ್ಯಂಡ್ ಅಲ್ಲಿಂದ ಅದಕ್ಕಿಂತ ಮುಂಚೆನೂ ಅಷ್ಟೇ, ನಾನು ಫಸ್ಟ್ ಹೋಗಿ ಹಿಂಗೆ ಶುರು ಮಾಡ್ತಿದ್ದೀನಿ ಇಂದಾಗಲೂ ಅಣ್ಣ ನಾನು ಈ ಥರ ಒಂದು ಹಾಕೊಂಡು ಮಾಡ್ತೀನಿ, ನೀವು ಅರ್ಪಿಸ್ಬೇಕು ಸಿನಿಮಾ ಅಂತಾರೆ, ಹಾಕೊಳ್ಳೋ ಮಾತು ಒಳ್ಳೇದಾಗಲಿ ಹಾಕೋ ಅಂತ. ಸೊ ಬಡವರ ರಾಸ್ಕಲಲ್ಲಿ ಪ್ರತಿ ಸಿನಿಮಾ ಅಂದರೆ ನನಗೆ ನಮ್ಮ ಪುನಿ ಎಲ್ಲರೂ ಹೇಳ್ತಾಯಿದ್ರು, ಅಂದರೆ ಪ್ರತಿದಿನದ ಕಲೆಕ್ಷನು ಅದೇನೋ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ, ಚೆನ್ನಾಗಾಗಬೇಕು ಅದೇನಾಯಿತು ಕೇಳು ಅಂತೇಳಿ. ಕೊನೆಗೆ ನಾನು ಇಲ್ಲಿ ಸಿನಿಮಾ ಪ್ರಮೋಷನ್ಸಲ್ಲಿ ಬಿಸಿ ಇದ್ದೆ. ಮೈಸೂರಲ್ಲಿ ನಾನು ಇರಲಿಲ್ಲ, ಬಟ್ ಶಿವಣ್ಣ ಹೋಗಿ ಸಿನಿಮಾ ನೋಡಿ ಸಿನಿಮಾನ ಪ್ರಮೋಟ್ ಮಾಡಿಕೊಟ್ಟಿದ್ರು. ಸೊ ಅಣ್ಣ ಹೇಳ್ದಂಗೆ ಇಲ್ಲಿ ಶ್ರೀಮಂತಿಕೆ ಭಾಳ ಇರಬೇಕಾದ ಅವ್ರಿಗೆ ಭಾಳ ಅದಕ್ಕೆ. ಆ್ಯಂಡ್ ಅವರ ಇನ್ಸ್ಪಿರೇಷನು ಕೂಡ, ಏಕೆಂದರೆ ನಮಗೆ ಯಾರಾದರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾಗ, ನಮಗೆ ಬಹಳ ಒಳ್ಳೆ ಅನುಭವಗಳನ್ನ ಕೊಟ್ಟಾಗ ಅದನ್ನು ನಾವು ಇನ್ನೊಬ್ಬರಿಗೆ ದಾಟ್ಸೋಕ್ಕೆ ಸಾಧ್ಯ. ನನಗೆ ಆ ಥರ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿದ್ದು ಶಿವಣ್ಣ. ಆ ಥರ ಕೈ ಹಿಡ್ಕೊಂಡಿದ್ದು ಶಿವಣ್ಣ, ತಪ್ಕೊಂಡಿದ್ದು ಶಿವಣ್ಣ. ಅವರೇ ಪ್ರತಿಯೊಂದು ಸರಿನೂ ಹೊಸ ಪ್ರತಿಭೆಗಳನ್ನ ನೋಡಿದಾಗ ಇಲ್ಲ ಜೊತೆಗೇನೋ ಮಾಡೋಣ, ಇನ್ನು ತುಂಬ ಜನ ಬರಬೇಕು, ಏನೋ ಆಗಬೇಕು ಅಂತ ಯೋಚನೆ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ಶಿವಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ. ನೀವು ಬಹಳ ದೊಡ್ಡ ಶಕ್ತಿ, ಅದು ಬರೀ ನನಗೆ ಅಂತ ಅಲ್ಲ, ಚಿತ್ರರಂಗಕ್ಕೆ, ಈ ನಾಡಿಗೆ ಎಲ್ಲ ಬಹಳ ದೊಡ್ಡ ಶಕ್ತಿ. ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಅದನ್ನು ಐ ಥಿಂಕ್ ಅದು ಬಹಳ ಜನಕ್ಕೆ ಒಳಗಡೆ ಗೊತ್ತಿದೆ ಕೂಡ. ಸೊ ವಿ ಲವ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಬಹಳ ಅಂದರೆ ನಾವು ಪ್ರೇಮ್ ಸರು ನಾನು ಮಾತಾಡ್ತಾ ಇದ್ವಿ, ನಮ್ಮ ಪ್ರೊಡ್ಯೂಸರ್ ಸುದೀಪ್ ಬಂದಿರ್ ಅವರು ಮಾತಾಡ್ತಾ ಇದ್ವಿ, ಅಂದರೆ ಎಷ್ಟೆಲ್ಲ ಅಂದರೆ ಇಂಡಸ್ಟ್ರಿಲಿ ಈಗ ಪ್ರತಿಯೊಂದು ಈವೆಂಟು ಮತ್ತೊಂದು ಫೋನ್ಗಳು ಬರ್ತಾನೆ ಇರುತ್ತೆ, ಕರಿತಾನೆ ಇರ್ತಾರೆ. ಒಂದೊಂದು ಸರಿ ನನಗೂ ಸಾಕಾಗ್ಬಿಡುತ್ತೆ ಎಲ್ಲೋಗೋದು ಏನು ಮಾಡೋದು ಅಂತೆಲ್ಲ. ಅದ್ರ ಮಧ್ಯ ಶಿವಣ್ಣ ಬಹಳ ಆ್ಯಕ್ಟಿವ್ ಇದ್ದಾರೆ, ಶೂಟಿಂಗ್ ಜೊತೆಗೆ ಎಲ್ಲ ಕಡೆ ಹೋಗ್ತಾರೆ, ಕಾಣಿಸ್ಕೋತಾರೆ. ಆದಷ್ಟು ಅಂದರೆ ವಿಶ್ ಮಾಡ್ತಾರಲ್ಲ ಹೋಗಿ, ಅದು ಐ ಥಿಂಕ್ ಅದನ್ನು ಮ್ಯಾಚ್ ಮಾಡೋಕ್ಕೆ, ಅಂದರೆ ಪರ್ಸ್ನಲ್ ಟೈಮ್ನ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನು ಅವರು ಆ ವಿಷಯದಲ್ಲಿ ತುಂಬ ಧಾರಾಳ. ಅವರು ಎಲ್ಲ ಕಡೆ ಹೋಗಿ ಬಹಳ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಸೊ ಅಂದರೆ ಇನ್ನೂ ತುಂಬ ನನಗೆ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ಅವರು ಅಷ್ಟೇ, ಯಾವಾಗಲೇ ಏನಕ್ಕೆ ಫೋನ್ ಮಗನೇ, ನಾನು ಟಗರು ಪಲ್ಯಾಗೆ ಬಡವರ ರಾಸ್ಕಲಲ್ಲೂ ಅಷ್ಟೇ ಆಡಿಯೋ ಸಾಂಗ್ಗಳು ಇದಾದಾಗ ಫೋನ್ ಮಾಡಿ, ಮನೆ ಸಾಂಗ್ಗಳು ಚೆನ್ನಾಗಿ ಸೂಪರ್ ಹಿಟ್ ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ಟಗರು ಪಲ್ಯಾಗ ಒಂದು ಹಾಡು ಆಡ್ಸೋಕ್ಕೆ ಸಂಬಂಧನೋ ದೊಡ್ಡದಕ್ಕನ ಅಂತ ಬಂದ್ಬಿಟ್ಟು ಆಡಿ, ಅಲ್ಲ ಇದು ಸಾಂಗ್ ಆಡೋದಕ್ಕೆ ಅದು ಏನಾರು ಮನೆ ಏನಿದು ನೀನು ಈ ಥರ ಎಲ್ಲ ನೀನು ಸಂಬಂಧದ ಬಗ್ಗೆ ಆಡಿ ಬರ್ಬಿಟ್ಟು ನೀನು ಇಲ್ಲಿ ವ್ಯವಹಾರ ಮಾತಾಡ್ತಾ ಇದೆಯಾ ನೀನು, ನನ್ನ ಖುಷಿಗೆ ಆಡಿರೋದು ಇದು ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್ ಇದು ನೋಡು ಅಂತೇಳಿ ಅವಾಗಲೂ ವಿಶ್ ಮಾಡೋಗಿದ್ರು. ಭಾಳ ಚೆನ್ನಾಗಾಗಿತ್ತು. ಆ್ಯಂಡ್ ಇವತ್ತು ಇಬ್ಬರು ಬಂದು ಒಟ್ಟಿಗೆ ವಿಶ್ ಮಾಡ್ತಿದ್ದಾರೆ ಜೇಸಿಗೆ. ಆ್ಯಂಡ್ ಅವ್ರು ಹೇಳ್ದಂಗೆ ಜೇಸಿ ದ ಯೂನಿವರ್ಸಿಟಿ ಅಂತ ಹಾಕಿರೋದು. ಜೈಲು ಇವತ್ತು ಬಹಳ ಡಿಸ್ಕಷನ್ ಇದೆ, ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ. ಸೊ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಸಾಲುಗಳು, ಒಬ್ಬ ತಂದೆ ತನ್ನ ಮಗ ಕಳಂಕ ಹೊತ್ಕೊಳ್ದೇ ಇದ್ರು ಕಿರೀಟ ಹೊತ್ಕೊಳ್ದೇ ಇದ್ರು ಪರವಾಗಿಲ್ಲ, ಕಳಂಕ ಹೊತ್ಕೋಬಾರ್ದು ಅನ್ನೋದು. ಆ್ಯಂಡ್ ಇನ್ನೊಂದು ಬಹಳ ಒಳ್ಳೆ ಲೈನ್ ಇದೆ, ಇಲ್ಲಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆ ಬೆರೆಯೋದ್ರ ಬದಲು ಇಲ್ಲಿರೋ ಪದಗಳ ಜೊತೆ ಬೆರೆತು ಬಿಟ್ಟಿದ್ರೆ ನನ್ನ ಜೀವನ ಏನೋ ಆಗಿರೋದು ಅಂತ. ನಿಮಗೆ ಶಾಲೆಯ ಗೋಡೆಗಳ ಮೇಲೆ, ಜೈಲಿನ ಗೋಡೆಗಳ ಮೇಲೆಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳು ಬರೆದಿರ್ತಾರೆ. ಸೊ ಇಲ್ಲಿ ಬರೀ ಅಂಡರ್ವರ್ಲ್ಡ್ ಅಷ್ಟೇ ಅಲ್ಲ, ಅಂದರೆ ಇವತ್ತಿನ ಯಂಗ್ಸ್ಟರ್ಸು ಅಂದರೆ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರಲ್ಲ ಸಣ್ಣ ವಿಷಯಗಳಿಗೆ. ಅದು ಇವತ್ತು ಎಂಪತಿ ಬಹಳ ಕಮ್ಮಿ ಇದೆ. ಆ ಥರದವ್ರಿಗೆ ಅಂತಲೇ ಮಾಡಿರೋ ಸಿನಿಮಾ ಇದು. ಅಂದರೆ ನೋಡಿದ್ರೆ ಬೇಡಪ್ಪ ಇದೆಲ್ಲ ಬೇಡ ಅಂತ ಅನ್ಸೋಂಥ ಸಿನಿಮಾನೇ. ಸೊ ಬಹಳ ಚೆನ್ನಾಗಿ ಚೇತನ್ ಕಟ್ಟಿದೆ. ನನಗೆ ಅದು ಕತೆ ಕೇಳಿದಾಗ ಬಂದು ಆ್ಯಂಡ್ ಈ ವರ್ಲ್ಡ್ನ ಹೇಳೋದು ಬಹಳ ಕಷ್ಟ ಇದೆ. ಏಕೆಂದರೆ ಈ ಜಗತ್ತನ್ನು ಹೇಳೋಕೆ ಹೋದಾಗ ಆ ಜಗತ್ತು ಗೊತ್ತಿದ್ರೆ ಮಾತ್ರ ಅದನ್ನು ವಿಜುವಲಿ ಕಟ್ಟಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಯಾರ್ದೋ ಒಂದು ಇಮಿಟೇಷನ್ ಥರ ಕಾಣಿಸೋಕ್ಕೆ ಶುರು ಮಾಡುತ್ತೆ. ಬಟ್ ಚೇತನ್ ವಿಷಯದಲ್ಲಿ ಅದನ್ನು ಬಹಳ ಅದ್ಭುತವಾಗಿ ಕಟ್ಟಿದ್ದೆ. ನಾನು ಕತೆ ಕೇಳಿದಾಗಲೇ ಈ ವರ್ಲ್ಡ್ ಗೊತ್ತಿದೆ ಚೇತನ್ಗೆ ಅಂತ ಹೇಳಿ ಒಪ್ಕೊಂಡಿದ್ದು. ಆ್ಯಂಡ್ ಪ್ರಖ್ಯಾತ್, ನಾನು ಪ್ರಖ್ಯಾತ್ನ ಭಾಳ ಯಂಗಾಗಿದ್ದಾಗಿಂದ ನೋಡಿದ್ದೀನಿ, ನನಗೆ ಭಾಳ ಚೆನ್ನಾಗಿ ಗೊತ್ತೆ. ಆ್ಯಂಡ್ ಎಷ್ಟೊಂದು ಸರಿ ನಾನು ನಮ್ಮ ಪೂರ್ಣ ನಾಗ ಎಲ್ಲ ಸಖತ್ತಾಗಿದ್ದಾನಲ್ಲ ಈ ಬಡ್ಡಿ ಮಗ, ಏನಾದ್ರು ಒಂದು
ಒಳ್ಳೆ ಸಿನಿಮಾ ಆಗಬೇಕಲ್ಲ ಇವನಿಗೆ ಅಂತ ಬಹಳ ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಕತೆ ಪ್ರಖ್ಯಾತ್ ಕರ್ಕೊಂಬಂದಾಗ ಚೇತನ ಇದೊಂದು ಕತೆ ಕೇಳೋಣ ಚೆನ್ನಾಗಿದೆ ಅಂತ ಅಂದಾಗ ನನಗೆ ಬಹಳ ಖುಷಿಯಾಗಿ ಇಲ್ಲ ಇದು ಮಾಡೋಣ ಅಂತ ಹೇಳಿ ಒಪ್ಕೊಂಡಿದ್ದಂಥ ಸಿನಿಮಾ. ಆ್ಯಂಡ್ ಈ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಒಳ್ಳೆ ಭವಿಷ್ಯ ಇದೆ, ಇಲ್ಲಿ ಬಹಳ ಜನಕ್ಕೆ ಜಾಗ ಇದೆ. ಐ ಥಿಂಕ್ ಒಂದು ಒಳ್ಳೆ ಇನ್ನೊಂದು ರೀಇಂಟ್ರೊಡಕ್ಷನ್ ಆಗುತ್ತೆ ಪ್ರಖ್ಯಾತ್ಗೆ ಸಿನಿಮಾ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ಭಾವನಾ ಟ್ರೈಲರ್ ನೋಡಿರೋರು ಎಲ್ಲರೂ ಇವನ್ ಶಿವಣ್ಣನ ಹೇಳ್ತಾರೆ ಬಹಳ ಮುದ್ದಾಗಿ ಕಾಣ್ತಿದ್ದಾರೆ ಹೀರೋಯಿನು ಅಂತ ಹೇಳಿ. ಆ್ಯಂಡ್ ನಾನು ಸಿನಿಮಾ ನೋಡಿದ್ದೀನಿ ರಾಕಾ. ನಾನು ಹೊಯ್ಸಳದಲ್ಲಿ ಆ ರಾಕಾ ಕ್ಯಾರೆಕ್ಟ್ರು ನಾನು ಅವ್ರನ್ನ ಎತ್ತಿ ಹಿಂಗೆ ತಿರುಗಿಸಿ ಕೆಳಗೆ ಹಾಕಬೇಕಾಗಿತ್ತು. ನಾನು ಹೆಂಗೆ ಈ ಮನುಷ್ಯನ ಎತ್ತೋದು ಹಿಂಗಿದಾರಲ್ಲ ಅಂತ. ಅಲ್ಲಿ ಫೈಟ್ ಮಾಡಬೇಕಾದ್ರೆ ನಾನು ನೋಡಿದ್ದೀನಿ. ಬಟ್ ರಾಕಾ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇದೆ ಇಂಪ್ರೂವೈಸ್ ಆಗಿರೋದು ಇದೆಯಲ್ಲ ಸಖತ್ತಾಗಿದೆ. ಅದು ಚೇತನ್ ಬಹಳ ವರ್ಕ್ಶಾಪ್ಸ್ ಎಲ್ಲ ಮಾಡಿರೋದು. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟ್ರುಗಳನ್ನು ಅದು. ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಸೂಪರ್ ಮಾಸ್ಟರ್. ಅಂದರೆ ಸಿನಿಮಾ ನೋಡಿದ್ವಿ ಮೋಸ್ಟ್ಲಿ ಬಹಳ ಬೇರೆನೇ, ಅಂದರೆ ನಿಮ್ಮನ್ನು ಇನ್ನೊಂಥರ ಇದರಲ್ಲಿ ಬಹಳ ರಿಯಲಿಸ್ಟಿಕ್ಕಾಗಿ ಬಹಳ ಇಷ್ಟಪಡ್ತಾರೆ ಎಲ್ಲರೂ. ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು, ಸಾರಿ ನಾನು ಹೆಸರುಗಳು ಮೆನ್ಷನ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಸಕ್ಸಸ್ ಮೀಟಲ್ಲಿ ಪರ್ಟಿಕ್ಯುಲರಾಗಿ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರೂ ಬಹಳ ಚೆನ್ನಾಗಿ ಸೇರಿ ಸಿನಿಮಾನ ಕಟ್ಟಿದ್ದೀರಾ. ಖಂಡಿತ ಬಹಳ ಚೆನ್ನಾಗಾಗುತ್ತೆ. ನಮಗೆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ಬಂದು ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಇಲ್ಲ ಈ ಸಿನಿಮಾಗೆ ಬನ್ನಿ ಅಂತ ಪ್ರೇಕ್ಷಕರನ್ನ ಕರೆಯೋಕ್ಕೆ ಸಾಧ್ಯ. ಖಂಡಿತ ನೀವು ಆ ಥರದ್ದು ಸಿನಿಮಾ ಮಾಡಿದ್ದೀರಾ. ಭಾಳ ಖುಷಿಯಿಂದ ಇರಿ, ಸಿನಿಮಾ ಬಹಳ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ 666 ನಿರ್ಮಾಪಕರು ವೈಶಾಖ್ ಬಂದಿದ್ದಾರೆ, ನಮ್ಮ ಕಿಲಂಗ್ ವೀರಪ್ಪ ನಿರ್ಮಾಪಕರು ಸುದಿ ಅವರು ಬಂದಿದ್ದಾರೆ. ಆ್ಯಂಡ್ ಬಹಳ ಜನ ವೆಲ್ ವಿಷರ್ಸ್ ಬಂದಿದ್ದಾರೆ. ಆ್ಯಂಡ್ ನಮ್ಮ ಮಾಸ್ತಿ ಅವ್ರ ಬಗ್ಗೆ ಹೇಳಬೇಕು. ಅವ್ರ ಮಾತುಗಳ ಬಗ್ಗೆ ಹೇಳಿದೆ, ಮಾಸ್ತಿ ಬಗ್ಗೆ ಹೇಳಿಲ್ಲ. ಸೊ ಐ ಥಿಂಕ್ ಆ ಮಾತುಗಳು ಬಗ್ಗೆ ಹೇಳಿರೋದು ಅದು ಕನ್ವೆ ಆಗುತ್ತೆ. ಆ್ಯಂಡ್ ನಮ್ಮ ಪಿಂಕ್ ಟಿಕೆಟ್ಸು ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥ KRG ಸ್ಟುಡಿಯೋಸು ಮತ್ತು ಎಲ್ರಿಗೂ ಇಡೀ ತಂಡಕ್ಕೆ, JC ತಂಡಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಡಾಕ್ಟರ್ ನಟನಿಗೆ ಪಾತ್ರ ನಿರ್ವಹಣೆ ಮಾಡಿದ್ರ, ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಹಾಗೂ ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಶಿವಣ್ಣ. ಹಾಗೂ ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. JC ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂದು ಶಿವಣ್ಣ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಶಿವಣ್ಣರ ಫಸ್ಟ್ ಸಿನಿಮಾ ಆನಂದ್ ಮುಖಾಂತರ ಅವರು ಬ್ಯಾನರಲ್ಲಿ ಎಂಟ್ರಿ ಆದೆ. ಆನಂದು ರಥಸಪ್ತಮಿ ಮನಮೆಚ್ಚಿದ ಹುಡುಗಿ ಸೂಪರ್ ಡೂಪರ್ ಇಟ್ಟು ಶಿವಣ್ಣ ಹ್ಯಾಟ್ರಿಕ್ ಹೀರೋ. ಆವಾಗ ನಾನು ಗಾಂಧಿನಗರದಲ್ಲಿ ಓಡಾಡ್ಬೇಕಾದ್ರೆ ನಾನು ಫೈಟ್ರ್ ಅವಾಗ. ಯಾಕಂದರೆ ನಾನು ಹ್ಯಾಟ್ರಿಕ್ ಸ್ಟೆಂಟ್ಮ್ಯಾನ್ ನಾನು ಅಂತ ಹೇಳ್ಕೊತಾ ಇದ್ದೆ. ಹೆಂಗೆ ಅಂದರೆ ಆನಂದಲ್ಲೂ ನಾನು ಫೈಟ್ರ್ ಮಾಡಿದ್ದೆ, ರಥಸಪ್ತಮಿ ಮನಮೆಚ್ಚಿದ ಹುಡುಗಿ. ಸೊ ಅಲ್ಲಿಂದ ಹಂಗೆ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ಸೊ ಒಂದು ದೊಡ್ಡ ಮನೆ ಸಪೋರ್ಟ್ ನನಗೆ ತುಂಬ ಇದೆ ಆವಾಗಿಂದ ಇಲ್ಲಿವರೆಗೂ. ಅದು ನೆನೆಸ್ತಾ ನಾನು JC ಬಗ್ಗೆ ಈ ಮಾತು ಶುರು ಮಾಡ್ತೀನಿ. JCಯಲ್ಲಿ ಒಂದು ಪಾತ್ರ ಮಾಡಬೇಕಂತ ನಮ್ಮ ಜಯರಾಮ್ ಡೈರೆಕ್ಟರ್ ಅವರು ನನಗೆ ಕೇಳಿದ್ರು, ಈ ಥರ ಒಂದು ಪಾತ್ರ ಇದೆ ಮಾಸ್ಟರ್, ನೀವು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂತ. ಒಂದು ರೌಡಿ ಪಾತ್ರ. ಸೊ ನಾನು ಫಸ್ಟ್ ಕೇಳಿದೆ, ನಾನು ಯಾವುದೇ ಪಿಕ್ಚರು ಮಾತಾಡ್ಬೇಕಾದ್ರೆ ಫಸ್ಟು ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮನ್ ಹೆಸರು ಫಸ್ಟ್ ಕೇಳ್ತೀನಿ. ಸರ್ ಪ್ರೊಡ್ಯೂಸರ್ ಯಾರು ಸರ್? ನಮ್ಮ ಡಾಲಿ ಧನಂಜಯ್ ಅಂದರು. ಖುಷಿ ಆಗಿತ್ತು. ಡಾಲಿ ಅವರು ಫಸ್ಟ್ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್ಲಿ ನಾನು ಫಸ್ಟ್ ಫೈಟ್ ಅವ್ರಿಗೆ ಮಾಡಿಸಿದ್ದೆ. ಸೊ ಈ ಥರ ಒಂದು ಬಾಂಧವ್ಯಗಳು. ಅದೇ ಸರ್ ಹಂಗೆ ಇದ್ದೀರಾ, ನಿಮ್ಗೆ ಏಜ್ ಆದಂಗೆ ಕಾಣ್ತಾ ಇಲ್ಲ. ನೋಡಿ ಶಿವಣ್ಣ ನೋಡಿ ಹೆಂಗಿದೆ ಶಿವಣ್ಣ. ಅದೇ ಅಂಥವ್ರ ಜೊತೆ ನಾವು ಬೆಳೆದಿದ್ದೀವಲ್ಲ. ಸೊ ಜೊತೆಯಲ್ಲಿ ಹಂಗೆ ಶಿವಣ್ಣ ಅವ್ರ ಇನ್ಸ್ಪಿರೇಷನ್ ಅಂದ್ಕೊಳ್ಳಿ ಅಷ್ಟೇ. ಸುಮಾರು ಜನ ನನಗೆ ಅಂತಾರೆ ಒಂದು ಜೋಶಲ್ಲಿ ಅಲ್ಲಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್, ಸ್ಟೆಂಟ್ ಮೇನಲ್ಲಿ ಫೈಟ್ ಮಾಸ್ಟರ್ ಅಲ್ಲಿ ನೀವು ಅಂತ ಸುಮಾರು ಜನ ಈಗಲೂ ಹೇಳ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ನನ್ನ ನೇಜೆ ಗೊತ್ತಿಲ್ಲ ಈಗಲೂ, ಸುಮಾರು ಜನಕ್ಕೆ. ಸೊ ಎಲ್ಲ ಇನ್ಸ್ಪಿರೇಷನ್ ಅಲ್ಲಿದೆ, ಎದುರ್ಕೋತಾರೆ. ಸೊ ಹೀಗಾಯಿತು. ಸೊ ಈ ಥರ ಒಂದು ಒಳ್ಳೆ ಪಾತ್ರ ಅಂತ ಹೇಳಿದ್ರು. ಸೊ ಆಮೇಲೆ ಓದೆ ಕತೆ ಎಲ್ಲ ಹೇಳಿದ್ರು, ತುಂಬ ಅದ್ಭುತವಾಗಿತ್ತು ಕತೆ. ಅವ್ರು ಒಂದೇ ಮಾತಂದರು, ಮಾಸ್ಟರ್ ಇಲ್ಲಿವರೆಗೂ ನೀವು ಯಾವುದು ಎಷ್ಟು ಪಾತ್ರಗಳು ಮಾಡಿದ್ದೀರಾ, ಇದರಲ್ಲಿ ಬೇರೆ ರೀತಿಯೇ ನಿಮಗೆ ಒಂದು ಮಾಡಿಸ್ತೀನಿ. ಒಂದು ಅಂಡರ್ ಪ್ಲೇಯಲ್ಲಿ ಇರುತ್ತೆ ಪಾತ್ರ, ಜಾಸ್ತಿ ಕಿರಿಚೋದು ಅವೆಲ್ಲ ಇರಲ್ಲ. ಒಂಥರ ಮಾತುಗಳು ಡೈಲಾಗ್ ಹೇಳಿದ್ರು ಸೈಲೆಂಟಾಗಿ ಡೈಲಾಗ್ಗಳು ಹೇಳ್ತಾ ಇರ್ತೀರ ಆ ಥರ ಅಂತ ಒಂದು 2-3 ಎಕ್ಸಾಂಪಲ್ ಅವ್ರು ಹೇಳಿದ್ರು. ಭಾಳ ಖುಷಿ ಆಗೋಯ್ತು. ಈ ಥರ ಒಂದು ಎಕ್ಸ್ಪ್ರೆಷನಲ್ಲಿ ಈ ಥರ ಒಂದು ಪಾತ್ರ ನಾನು ಇದುವರೆಗೂ ಮಾಡಿದ್ದೀನಿ. ನಂದೆಲ್ಲ ಈ ಪೊಲೀಸ್ ಪಾತ್ರಗಳು ಜಾಸ್ತಿ, ಈ ರೌಡಿಸಮ್ ಮೂವಿಗಳಲ್ವಾ, ಕಿರಿಚೋದು ಹೆವಿ ಜಾಸ್ತಿ ಇರುತ್ತೆ. ಅಲ್ಲಿ ಮೆತ್ತಗೆ ಮಾತಾಡೋಕ್ಕಲ್ಲ. ಇದ್ರಲ್ಲಿ ಮಾತ್ರ 100% ಸಖತ್ತಾಗಿ ಮಾಡಿದ್ದಾರೆ.
ಈ ಪಾತ್ರ ಮಾತ್ರ ತುಂಬಾ ತೊಗೊಂಡೋಗಿದ್ದಾರೆ ನನ್ನ ಒಂದು ಪಾತ್ರ. ಓವರಾಲ್ JC ಅವಲ್ಲಿ ಡೈರೆಕ್ಟ್ ಹೇಳಿದ್ರು, ಅವರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದ್ಭುತವಾದಂಥ ಒಂದು ಡೈರೆಕ್ಷನ್ ಟೀಮ್ ಇದೆ ಅವ್ರ ಜೊತೆ. ಅದ್ಭುತ ಹೆಂಗೆ ಅಂದರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಕಾಸ್ಟ್ಯೂಮರ್ ಹತ್ರ ಒಬ್ರು ಇರ್ತಾರೆ, ಮೇಕಪ್ ಅವ್ರ ಹತ್ರ ಒಬ್ರು ಇರ್ತಾರೆ, ಪ್ರತಿ ಆರ್ಟಿಸ್ಟ್ ಹತ್ರನೂ ಒಬ್ಬೊಬ್ರು ಇರ್ತಾರೆ. ಇದು ವೈರ್ಲೆಸ್ ಇಟ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಎಷ್ಟು ಸಾಥ್ ಕೊಡ್ತಾ ಇದೆ ಅಂದರೆ, ನನ್ನೊಬ್ರು ಫಾಲೋ ಮಾಡ್ತಾ ಇರ್ತಾರೆ. ಈ ಥರ ಫುಲ್ಲು ತುಂಬಾ ಒಂದು ಒಳ್ಳೆ ಟೀಮು, ಒಳ್ಳೆ ಕಾರ್ತಿಕ್, ಒಳ್ಳೆ ಕ್ಯಾಮ್ರಾಮ್ಯಾನು, ಅದ್ಭುತವಾದಂಥ ಲೊಕೇಶನ್ಸು, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ JCನೇ ಕಾರಣ. ನಿಜವಲ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಂದು ನೀತಿ ಸಿನಿಮಾ, ಒಂದು ಅಂಡರ್ವರ್ಲ್ಡಲ್ಲಿ ನಮ್ಮ ಪ್ರೇಮ್ ಸರ್ ಹೇಳ್ದಂಗೆ ಫಸ್ಟು ಓಮ್ ಬರುತ್ತೆ. ಓಮ್ಗೂ ನಾನೇ ಫೈಟ್ ಮಾಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಿವಣ್ಣ ಅವರು ಒಂದು ಲಾಂಗ್ ಇಟ್ಕೊಂಡು ಒಂದು ವಾಕಿಂಗ್, ಉಪೇಂದ್ರ ನಾವು ಅಲ್ಲಿ ಶಾರ್ಟ್ ಕಂಪೋಸ್ ಮಾಡಿದ್ವಿ. ಶಿವಣ್ಣ ಒಂದು ಲಾಂಗ್ ಇಟ್ಕೊಂಡು ಲಾಂಗ್ ಎತ್ಕೊಂಡು ವಾಕಿಂಗ್ ಬರ್ಬೇಕು, ಬನ್ನಿ ನಿಮ್ಮ ಸ್ಟೈಲಲ್ಲಿ ಹೆಂಗೆ ಅಂದಾಗ ಶಿವಣ್ಣ ಸುಮ್ಮನೆ ಹಂಗೆ ಮಾಡಿದ್ರು. ಆ ಸ್ಟೈಲೇ ನಿಜವಲ್ಲೂ ಇದುವರೆಗೂ ಅದು ಯಾರು ಕಾಪಿ ಮಾಡಕ್ಕಾಗಿಲ್ಲ, ಮುಂದೆ ಮಾಡಕ್ಕೂ ಆಗಲ್ಲ. ಶೋಲ್ಡ್ ಇದು ನನಗೆ ಸುಮಾರು ಕಡೆ ತೋರಿಸ್ತಾ ಇರ್ತೀನಿ ನನ್ನ ಆ್ಯಕ್ಷನ್ಸಲ್ಲಿ ಈ ಥರ. ಸೊ ಒಂದು ಅಲ್ಟಿಮೇಟ್ ಕೆಲವು ಮೂವಿಗಳು ಎವರ್ಗ್ರೀನ್ ನಂಗೆ ಸ್ಟ್ಯಾಂಡ್ ಆಗ್ಬಿಡ್ತವೆ. ಸೊ ಆ ಥರ ಒಂದು JC ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಮ್ಮ ಪ್ರಖ್ಯಾತ್ ಭಾಳನೇ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಪ್ರಖ್ಯಾತ್ ಅವ್ರದ್ದು. ಸೊ ಇಡೀ ಆರ್ಟಿಸ್ಟ್ಗಳಿಂದ ಹಿಡಿದು ಈ ಇಡೀ ಟೆಕ್ನಿಷಿಯನ್ಸು ಫೈರಲ್ಲಿ ಕೆಲಸ ಮಾಡಿದ್ರು. ಸೊ ಟೋಟಲ್ ಈ ಸಿನಿಮಾ ನಮ್ಮ ಕನ್ನಡ ಜನತೆ ಮೆಚ್ಕೊಂಡು ಸೂಪರ್ ಡೂಪರ್ ಹಿಟ್ ಮಾಡಲಿ. ನಮ್ಮ ಡಾಲಿ ಧನಂಜಯ ಅವ್ರಿಗೆ ಈ ಥರ ಒಂದು 10 ಸಿನಿಮಾಗಳು ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಅವ್ರು ಪರಿಚಯ ಮಾಡೋದಕ್ಕೆ ಧೈರ್ಯ ತೊಗೊಂಡು ಈ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಟು ಡಾಲಿ ಸರ್, ಭಾಳ ಖುಷಿ ಆಯಿತು. ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಜಯರಾಮ್ ಒಂದು ಅದ್ಭುತವಾದಂಥ ಡೈರೆಕ್ಟ್ ಆಗಿದೆ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಂಜು ಸರ್, ನಿಮಗೂ ಕೂಡ ತುಂಬಾ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.